ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಇವತ್ತಿನ ಬ್ಲಾಗು ಒಂದು ಇಂಟ್ರೆಸ್ಟಿಂಗ್ ಬ್ಲಾಗು. ಇನ್ನು ಮುಂದೆ ಇದೊಂದೇ ಅಂತ ಅಲ್ಲ, ಇನ್ನು ಮುಂದೆ ಬರುವಂಥ ಬ್ಲಾಗ್ ಎಲ್ಲ ಹಳ್ಳಿ ಬ್ಲಾಗು. ಯಾವುದೋ ಒಂದು ಟೈಮಲ್ಲಿ ಹೇಳಿದ್ದೆ, ಪಕ್ಕ ಹಳ್ಳಿ ಬ್ಲಾಗನ್ನು ಇನ್ನು ಮುಂದೆ ಶೇರ್ ಮಾಡ್ತೀನಿ, ಬೆಂಗಳೂರಲ್ಲಿ ಇರೋದಕ್ಕಾಗಲ್ಲ ನಾನು ಅಂತ ಅಂದ್ಬಿಟ್ಟು. ಅದು ಇವಾಗ ಸೂಟೇಬಲ್ ಆಗಿದೆ ನನ್ನ ಲೈಫ್ಗೆ ಅಂತ ಹೇಳ್ಬೋದು. ಏನಂತ ಅಂದರೆ, ಕಂಪ್ಯೂಟರ್ಗೆ ಅಂದರೆ ಸಿಸ್ಟಮ್ ಟ್ರೈನಿಂಗ್ ಹೋಗ್ತೀನಿ ಅಂತ ಹೇಳ್ತೀರಾ, ಅದಾದಮೇಲೆ ಬೆಂಗಳೂರಲ್ಲಿ ಇರ್ತೀನಿ ಅಂತ ಹೇಳ್ತೀರಾ, ಅಥವಾ ಊರಲ್ಲಿ ಇದ್ದೀನಿ ಅಂತ ಹೇಳ್ತೀರಾ. ಒಟ್ನಲ್ಲಿ ಕನ್ಫ್ಯೂಸ್ ಆಗಿ ಎಲ್ಲ ಏನೋ ಹೇಳ್ತಾ ಇದ್ದೀರಾ. ನಮಗೆ ಕ್ಲಾರಿಟಿ ಕೊಡಿ, ಬೆಂಗಳೂರಲ್ಲಿದ್ದೀರಾ ಅಥವಾ ಊರಲ್ಲಿದ್ದೀರಾ, ಸಿಸ್ಟಮ್ ಟ್ರೈನಿಂಗ್ ಹೋಗ್ತಾ ಇದ್ದೀರಾ ಅಂತೀರಾ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಹೌದು, ಕ್ಲಾರಿಟಿ ಕೊಡ್ತೀನಿ ಇವತ್ತು. ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ನಿಮಗೆ ತೋರಿಸಿದ್ನಲ್ವಾ ಸ್ಟಾರ್ಟಿಂಗಲ್ಲಿ, ಅಲ್ಲಿ ನಾವು ಇರಲಿಲ್ವಲ್ಲ ಇಲ್ಲಿ ಮನೇಲಿ, ಫುಲ್ಲು ಏನದು ಕಡ್ಜ ಬರುತ್ತೆ ನೋಡಿ, ಹಳ್ಳಿ ಸೈಡವ್ರಿಗೆ ಗೊತ್ತಿರುತ್ತೆ ಅದು ಕಡ್ಜ. ಫುಲ್ ಗೂಡು ಕಟ್ಬಿಟ್ಟು, ಮಣ್ಣಿಂದು ಗೋಡೆ ಅಲ್ವಾ ಇವೆಲ್ಲ ಮನೆ, ಆವಾಗ ಕಟ್ಟಿರೋ ಅಂಥದ್ದು. ಸಿಮೆಂಟ್ ಇಟ್ಟಿಗೆ ಆಗಲಿ ಅದೆಲ್ಲ ಇಲ್ಲ, ಮಣ್ಣು ಕಲ್ಲುಗಳೆಲ್ಲ ಹಾಕ್ಬಿಟ್ಟು, ಕೆಮ್ಮಣ್ಣಾಗಿರ್ಬೋದು, ಅದೇ ಮನೆ ಕಟ್ಟೋದು ಆವಾಗೆಲ್ಲ ಸಿಗ್ತಾಯಿತ್ತು ಮಣ್ಣು, ಹೊಲದ ಮಣ್ಣು, ಈ ರೀತಿ ಅದನ್ನು ಮಣ್ಣಲ್ಲಿ ಕಟ್ಟಿರೋದು ಕಲ್ಲುಗಳನ್ನೆಲ್ಲನೂ. ಚಪ್ಪಟೆ ಕಲ್ಲು ಅಂತ ಬರುತ್ತಲ್ಲ, ಆ ಥರ ಕಲ್ಲುಗಳೆಲ್ಲ ಕಟ್ಟಿಬಿಟ್ಟು, ಆಮೇಲೆ ರಂಗೋಲಿ ಕಲ್ಲು ಅಂತಲೂ ಬರೋದು, ಕೆಲವರು ಅದನ್ನು ಕಟ್ಟಿರ್ತಾರೆ. ಆ ಥರ ಕಟ್ಟಿರೋದು. ಅದಕ್ಕೆ ಸ್ವಲ್ಪ ಮಣ್ಣನ್ನು ಗಿಲೋ ಮಾಡಿ ಸುಣ್ಣ ಬಣ್ಣ ಹೊಡೆದಿರೋ ಅಂಥದ್ದು. ಈಗೆಲ್ಲ ಸ್ವಲ್ಪ ಸಿಮೆಂಟ್ ಗಿಲೋ ಮಾಡ್ಕೊಂಡಿದ್ದಿದ್ದು. ಅದು ಕಿಟಕಿನೂ ಹಂಗೆ ನಿಲ್ಲಿಸಿದ್ರಲ್ವಾ, ಅಂದರೆ ಅವಾಗ ಬರ್ತಾಯಿತ್ತಲ್ಲ ನೋಡಿರಿ. ಈಗ ನಾನು ಫುಲ್ಲೆಲ್ಲ ಇವಾಗ ಗ್ಲಾಸ್ ಫಿಟ್ಟಿಂಗ್ಸ್ ಏನೂ ಬರೋಲ್ಲ, ಮರದಲ್ಲೇ ಕಿಟಕಿ ತೆಗಿಯೋದು ಹಾಕೋದು ಆ ಥರ ಎಲ್ಲ ಮಾಡ್ತಾರೆ. ಅಲ್ಲಿ ನಮ್ಮ ಅತ್ತೆ ತೆಗಿದಲ್ಲೇ ಹಾಕ್ತಲೇ ಏನಾದರೂ ಹುಳ ಹುಟ್ಟೆ ಏನಾದ್ರು ಒಳಗಡೆ ಬರುತ್ತೆ. ಇವರು ಒಬ್ಬರೇ ಇದ್ರಲ್ಲ, ಏನು ತೆಗಿತಾನೂ ಇಲ್ಲ ಹಾಕ್ತಾನೂ ಇಲ್ಲ, ಅದು ಇದ್ದಂಗೆ ಇರೋದು. ಆವಾಗ ಏನಾಗುತ್ತೆ, ಏನಾದರೂ ಬಂದು ಸೇರ್ಕೊಳ್ಳೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಅಲ್ಲಿ ದೊಡ್ಡವನಿಗೆ ಚೆನ್ನಾಗಿ ಕಡ್ಜ ಕಟ್ಬಿಟ್ಟು ಕಿಟಕಿ ಬಾಗಿಲು ತೆಗಿಯೋಕ್ಕೆ ಅಂತ ಹೋಗಿದ್ದಾನೆ, ಅದು ಕಡಿದ್ಬಿಟ್ಟೈತೆ. ಕರೆಕ್ಟ್ ಗೂಡಿಗೆ ಕೈ ಇಟ್ಬಿಟ್ಟಿದ್ದಾನೆ. ಅಲ್ಲಿ ಎಷ್ಟು ಕಡ್ಜ ಇತ್ತು ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಒಂದು 10-12 ಕಡ್ಜ ಕಡಿದ್ಬಿಡ್ತು ನನ್ನ ಮಗನಿಗೆ. ಅವನು ಒಂಥರ ಬಂಡ ಅಂತ ಹೇಳ್ತಾರಲ್ಲ ಹಂಗೆ, ಅಷ್ಟು ಕಡಿದ್ರೂ ಪಾಪ ಕೀರಾಡ್ದ. ಎಂಥವ್ರಿಗೂ ನೋವು ಆಗುತ್ತೆ, ನಮ್ಮಂಥವ್ರಿಗೆಲ್ಲನೂ ಜ್ವರನೇ ಬರುತ್ತೆ ಹೇಳ್ರಿ ಅವ್ವ ಅಂತನೂ ತಡ್ಕೊಂಡು ಹಂಗೂ ಎಲ್ಲ ಮತ್ತೆ. ಅಂದರೆ ಅದು ಕಡ್ಜ ಕಡ್ದಿದ ತಕ್ಷಣವೇ ತಣ್ಣೀರೊಳಗಡೆ ಕೈ ಇಟ್ಬಿಟ್ಟು, ಅದಾದಮೇಲೆ ಎಲ್ಲ ಕೈಯೆಲ್ಲ ಒರೆಸ್ಬಿಟ್ಟು ಹರಳೆಣ್ಣೆ ಹಚ್ಚಿದ್ದೆ. ಹರಳೆಣ್ಣೆ ಹಚ್ಚಾದ್ಮೇಲೆ ಸ್ವಲ್ಪ ಸುಣ್ಣನೂ ಎಲ್ಲನೂ ಹಚ್ಚಿದ್ದೆ. ಹಂಗಾಗಿ ಕೈಯೆಲ್ಲ ಜಾಸ್ತಿ ಊತ ಬರಲಿಲ್ಲ. ಇನ್ನು ಅಂದರೆ ಇವತ್ತು ಎಷ್ಟೊತ್ತಿಗೆ ಕಡ್ದಿರುತ್ತೆ, ನಾಳೆ ಅಷ್ಟೊತ್ತವರೆಗೂ ಊದ್ಕೊಂಡಿರುತ್ತೆ. ಎಲ್ಲ ಕಡೆ ಎಲ್ಲನೂ ಕಡ್ದಿದ ತಕ್ಷಣವೇ ಎಲ್ಲ ತಣ್ಣಗೆ ಮಾಡಿದ್ನಲ್ವ, ಉಳಿದು ಮುಳ್ಳು ಬರುತ್ತೆ. ಈಗ ಈ ಜೇನು ಮುಳ್ಳು ಹೆಂಗೆ ಬರುತ್ತೆ ಕಚ್ಚಿದಾಗ, ಆ ಥರ ಮುಳ್ಳು ಬರುತ್ತೆ ಕಡ್ಜದಲ್ಲಿ. ಅದು ಮುಳ್ಳು ಇದ್ದಿದ್ದರೆ ಸಿಕ್ಕಾಪಟ್ಟೆ ಅವನಿಗೆ ನೋವಾಗ್ತಾಯಿತ್ತು. ಮುಳ್ಳು ಏನೂ ಇರಲಿಲ್ಲ, ಸುಮ್ಮನೆ ಎಲ್ಲ ಹಿಂಗೆ ಕಚ್ಬಿಟ್ಟು ಹಿಂಗೆ ಆಗಿದ್ದಿದ್ದು. ಹಂಗಾಗಿ ಸುಣ್ಣ ಎಲ್ಲ ಹಚ್ಚಿರೋದ್ರಿಂದ ಏನೂ ಊದ್ಕೊಳ್ಳಿಲ್ಲ. ಬೆರಳು ಹತ್ರ ಒಂದು ಸ್ವಲ್ಪ ಊದ್ಕೊಂಡಿತ್ತು, ಅಲ್ಲಿ ನೋಡಲಿಲ್ಲ ನಾನು, ಅಲ್ಲಿ ಊದ್ಕೊಂಬಿಟ್ಟಿತ್ತು ಪಾಪ. ಆದರೂ ಅಂಗನವಾಡಿಗೆಲ್ಲ ಕಳಿಸಿ ಎಲ್ಲ, ಆಮೇಲೆ ಸಂಜೆ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ಏನೂ ಇರಲಿಲ್ಲ ಅವನ ಕೈಯಲ್ಲಿ. ಹಂಗಾಗಿ ಏನೋ ಖುಷಿ ಆಯಿತು. ಬಟ್ ಹಿಂಗೆ ಇದ್ದರೆ ಆಗಲ್ವಲ್ಲ, ನಾನು ಎಲ್ಲೇ ಇದ್ದರೂ ಫ್ರೆಂಡ್ಸ್, ನಾನು ನನ್ನ ಅನುಕೂಲಕ್ಕಾಗಿರ್ಬೋದು, ನನ್ನ ಮಕ್ಕಳ ಅನುಕೂಲಕ್ಕಾಗಿರ್ಬೋದು, ಯಾರ ಮೇಲೂ ನಾನು ಡಿಪೆಂಡ್ ಆಗೋದಿಲ್ಲ. ನನಗೆ ಎಷ್ಟಾಗುತ್ತೋ, ನನ್ನ ಕೈಯಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ನಾನು ಆ ಕೆಲಸಗಳನ್ನ, ಅಂದರೆ ಅನುಕೂಲ ಆಗೋವಂಥ ಕೆಲಸಗಳನ್ನ ನಾನು ಮಾಡಬೇಕು ಅಂತ. ಹಾಗಾಗಿ ಎಲ್ಲ ಮೆಸ್ ಹೊಡೆದು ಬಿಡೋಣ ಅಂತ ಅಂದ್ಬಿಟ್ಟು ಮೆಸ್ ಎಲ್ಲ ತಂದು ಹೊಡೆದಿದ್ದೀನಿ. ಅದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲನೂ ಪಲಾವು, ಅಂದರೆ ರೇಷನ್ ಅಕ್ಕಿ ಇದರಲ್ಲೇ ಪಲಾವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರ್ತಾಯಿತ್ತು ಪಲಾವ್ ಎಲ್ಲನೂ. ಹಾಗಾಗಿ ಎಷ್ಟು ನನ್ನ ಕೈಯಲ್ಲಿ ವ್ಲಾಗ್ ಆಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇನ್ನೂ ಯೂಟ್ಯೂಬಿಗೆ ಶೇರ್ ಮಾಡಿಲ್ಲ ಇನ್ನೂ ಫುಲ್ ಡೀಟೇಲಾಗಿ. ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಅಂದರೆ ಯೂಟ್ಯೂಬ್ ಎಲ್ಲರಿಗೂ ಕೈ ಹಿಡಿಯಲ್ಲ,
ನನಗೆ ಕೈ ಹಿಡ್ದಿದೆ. ಅದು ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ಅದು ಓಡುತ್ತೆ. ಅಂದರೆ ರೆಸ್ಪಾನ್ಸ್ ಕೊಡ್ತೀರ ವ್ಯೂವರ್ಸು. ಅದಕ್ಕಾದ್ರೂ ಬೆಲೆ ಕೊಟ್ಟು ವೀಡಿಯೋ ಹಾಕಬೇಕು ಅನ್ನಿಸ್ತು. ಎಲ್ಲೆಲ್ಲೋ ಯಾವುದ್ಯಾವುದಕ್ಕೋ ಕಷ್ಟಪಡ್ತಾ ಇದ್ದೀನಿ. ಈಗ ಡೈಲಿ ವ್ಲಾಗ್ ಹಾಕೋದಕ್ಕೆ ಯಾಕೆ, ಅಂದರೆ ಡೈಲಿ ಕೆಲಸಗಳೆಲ್ಲ ಮಾಡ್ತಾನೆ ಇರ್ತೀನಿ, ಅದನ್ನೇ ಕ್ಯಾಮರಾ ಇಟ್ಕೊಂಡ್ರೆ ಆಯಿತು ಅನ್ನೋದು ಅನ್ನಿಸ್ತು. ಅದಕ್ಕೆ ಈ ರೀತಿ ಬ್ಲಾಗ್ಗಳನ್ನು ಶೇರ್ ಮಾಡ್ತೀನಿ, ಮಾಡಿಟ್ಕೊಂಡಿದ್ದೀನಿ, ಮಾಡ್ತೀನಿ ಶೇರ್ನ ಬೇಗ ಆದಷ್ಟು ವೀಡಿಯೋಸ್ನ. ಅಂದರೆ ಇವಾಗ ನಾನು ಅರಸೀಕೆರೆಯಲ್ಲಿ, ಅಂದರೆ ಅರಸೀಕೆರೆ ಹತ್ರ ನಮ್ಮದು ಊರು ಚೆಲ್ಲಾಪುರ ಈಡಿಗರಟ್ಟಿ ಅಂತ ಅಂದ್ಬಿಟ್ಟು ಅಲ್ಲಿರೋದು ನಮ್ಮದು ಊರು. ಅಲ್ಲೇ ಇದ್ದೀನಿ ನಾನು ಇವಾಗ. ಸಿಚುವೇಶನ್ನು ನಮ್ಮ ಅತ್ತೆಯವ್ರಿಗೆ ಫುಲ್ ಹುಷಾರಿರಲಿಲ್ಲ, ಅಡ್ಮಿಟ್ ಮಾಡಿದ್ವಿ ನಾವು ಅರಸೀಕೆರೆಯಲ್ಲಿ. ಹಂಗಾಗಿ ಎಲ್ಲ ಇಲ್ಲೇ ಇರಬೇಕಾಗಿತ್ತು. ಹಸುಗಳೆಲ್ಲ ಮಾರಿದ್ವಿ, ಎಲ್ಲ ಆಯ್ತಲ್ವ. ಮತ್ತು ಬೆಂಗ್ಳೂರಿಗೆ ಹೋಗೋಣ ಅಂದರೆ ಅವರು ಪದೇ 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 ಬ್ಲಡ್ ಎಲ್ಲ ಇನ್ಫೆಕ್ಷನ್ ಆಗಿ ಹುಷಾರಿಲ್ದಂಗೆ ಮತ್ತು ಪದೇ ಪದೇ ಹಾಸ್ಪಿಟ್ಲಿಗೂ ಮನೆಗೂ ಕರ್ಕೊಂಡು ಸುತ್ತದೆ ಆಯ್ತು. ನಮ್ಮ ಮನೆಯವರು ಒಂದು 15-20 ದಿನ ಇಲ್ಲೇ ಇದ್ಬಿಟ್ರು. ಯಾಕಂದರೆ ನಾನು ಮಕ್ಕಳು ಮರಿ ಇಟ್ಕೊಂಡು ಹಾಸ್ಪಿಟ್ಲಿಗೆ ಸುತ್ತೋಕ್ಕಾಗ್ತಾ ಇರಲಿಲ್ವಲ್ಲ. ಹಾಗಾಗಿ ಅವರೇ ನೋಡ್ಕೊತಾ ಇದ್ದರು. ಮನೆ ಹತ್ರ ನಾನು ಮಾಡ್ಕೊಳ್ಳೋದೆಲ್ಲ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಒಬ್ರಿಗಾದ್ಮೇಲೆ ಒಬ್ರಿಗೆ ಮಕ್ಳಿಗೆ ಹುಷಾರಿಲ್ದಂಗೆ ಆಯಿತು. ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದಾಯ್ತು ನಾನು. ಈ ಥರ ಆಗೋಯ್ತು. ಅದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಆ ಥರ ಸಿಚುವೇಶನ್ನು ಯಾರಿಗೂ ಬರಬಾರ್ದು. ಆ ಥರ ನಮ್ಮ ಕಷ್ಟ ದೇವ್ರಿಗೆ ಬಿಟ್ಬಿಟ್ರೆ ದೇವ್ರೊಬ್ಬ ನೋಡ್ಕೊತಾನೆ. ಆ ಥರ ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಇನ್ಯಾವುದು ಕೂಡ ಈ ಥರ ಕಷ್ಟಗಳು ಯಾರಿಗೂ ಬರಬಾರ್ದಪ್ಪ. ಯಾಕಂದರೆ ಆ ಕಷ್ಟ ಅನುಭವಿಸಿರ್ತಾರಲ್ಲ, ಅದರದ್ದು ಎಷ್ಟು ಕಷ್ಟ ಅನ್ನೋದು ಆ ವ್ಯಕ್ತಿಗೆ ಅನುಭವಿಸಿರ್ತಾನಲ್ಲ, ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಈ ಥರ ಕಷ್ಟ ಇನ್ನೊಬ್ಬಗೆ ಬರಬಾರ್ದಪ್ಪ ಅಂತಲೇ ಬೇಡ್ಕೊಳ್ಳೋದು. ಆ ಥರ ಅನ್ನಿಸ್ಬಿಡ್ತು ನೋಡಿ. ಈ ರೀತಿ ಅರಸೀಕೆರೆಯಿಂದ ಮಿಸ್ ತೊಗೊಂಬಂದು ಕಿಟಕಿಗಳಿಗೆ ಹೊಡೆದಿದ್ದೀನಿ. ಅಡುಗೆ ಮನೇಲಿ ಒಂದು ಕಿಟಕಿ, ಮತ್ತು ಹಾಲಲ್ಲಿ ಒಂದು ಕಿಟಕಿ, ರೂಮಲ್ಲಿ ಒಂದು ಕಿಟಕಿ, 3 ಕಿಟಕಿ ಇದೆ. 3 ಕಿಟಕಿಗೂ ಕೂಡ ಮಿಸ್ಸನ್ನು ಹೊಡೆದಿದ್ದೀನಿ. ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫಸ್ಟು ಇವಾಗ ನಾನು ತೋರಿಸಿದ್ದು ಅಡುಗೆ ಮನೆ ಕಿಟಕಿ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹಾಲಲ್ಲೇ ನನ್ನ ಮಗನಿಗೆ ಕಡ್ಜ ಗೂಡು ಇದು ಕಟ್ಟಿಬಿಟ್ಟು ಕೈಗೆ ಎಲ್ಲ ಕಡಿದ್ಬಿಟ್ಟಿತ್ತು. ಈ ರೀತಿ ನಾವು ನಾನು ಹೆಂಗೆ ಜೋಡ್ಸೋಕೆ ಹೋದ್ರು ನಮ್ಮ ಅತ್ತೆ ಅದು ಏನೇನೋ ತಂದು ಅವರು ಎಲ್ಲ ಜೋಡಿಸ್ಬಿಡ್ತಾರೆ, ಹಿಂಗೆ ಗುಡ್ಡೆ ಹಾಕ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹಿಂದೆ ಈ ಥರ ಎಲ್ಲ ಅನುಕೂಲ ಇರಲಿಲ್ವಲ್ಲ. ಅವ್ರು ಹಿಂದೆ ಹೆಂಗೆ ನಡ್ಕೊಂಬಂದ್ರು ಅದೇ ರೀತಿ ನಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಈಗಿರೋ ಇದಕ್ಕೆ ಅವರು ಚೇಂಜ್ ಆಗೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಹೆಂಗೆ ಕ್ಲೀನಾಗಿರಬೇಕು ನಾವು, ಹಂಗಿರಬೇಕು, ಸೆರಗು ಈ ಥರ ಹಾಕ್ಕೋಬೇಕು, ಮದುವೆಗೆ ಹೋದಾಗ ಈ ಥರ ಮಾತಾಡಿಸ್ಬೇಕು ಅಂತ ಕೆಲವೊಬ್ಬೊಬ್ರಿಗೆ ಹಿಂದೆ ಇರೋರ್ಗೂ ಕೂಡ ಅರ್ಥ ಆಗುತ್ತೆ. ಕೆಲವೊಬ್ಬೊಬ್ಬರು ಮಂಡ ಬುದ್ಧಿಯವರು. ನಾವು ಎಷ್ಟೇ ಹೇಳಿದ್ರೆ ನಂದೇ ನಡಿಬೇಕು ಅನ್ನೋ ಇರ್ತಾರಲ್ಲ, ಆ ಥರ. ಅದಕ್ಕೆ ನಾವು ಈಗ ಚೇಂಜ್ ಆಗೋರನ್ನ, ಅಂದರೆ ನಮ್ಮ ಅನುಕೂಲಕ್ಕೆ ಚೇಂಜ್ ಆಗೋ ಥರ ಅಲ್ಲ, ಈಗಿನ ಪರಿಸ್ಥಿತಿ ಜನಗಳು ಅಥವಾ ಎಲ್ಲಾರ ಹೋದಾಗ ನಾವು ಮನೇಲಿ ತಿಂದಂಗೆ ನಾವು ಔಟ್ಸೈಡ್ ಹೋಗಿ ತಿನ್ನೋಕ್ಕಾಗುತ್ತಾ? ಇಲ್ಲ. ನಮ್ಮ ಹೆಂಗೆ ಇರ್ತೀವಿ ಅದ್ರಲ್ಲಿ ಔಟ್ಸೈಡ್ ಮನೇಲಿ ಹೆಂಗೋ ಇರ್ತೀವಿ, ಔಟ್ಸೈಡ್ ಹೋದಾಗ ಮನೇಲಿ ಇದ್ದಂಗೆ ನಾವು ಅಲ್ಲಿ ಇರೋಕ್ಕಾಗುತ್ತಾ? ತಗ್ಗಿ ಬಗ್ಗಿ ನಡೆಯೋ ಥರ ಇರಬೇಕು. ಆ ಥರ ನಾನು ಹೇಳ್ತಾ ಇರೋದು. ಒಬ್ಬ ಮನುಷ್ಯ ಆ ಥರ ಇರಬೇಕು. ಆದರೆ ಆ ಥರ ಅವರು ಚೇಂಜ್ ಆಗೋದಿಲ್ಲ ಅಂದಾಗ ಮಂಡ ಧೈರ್ಯ, ನಾನು ಹಿಂಗೆ ಇರ್ತೀನಿ, ಯಾರ ಮಾತು ಯಾಕೆ ಕೇಳಬೇಕು ಅನ್ನೋದಿದೆ, ಹಾಗೆ ಇದ್ದುಬಿಡ್ಲಿ ಅಷ್ಟೇ ಅಲ್ವಾ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಏನೋ ಆದಂಗೆ ಆಗ್ತಾಯಿದೆ. ಒಬ್ಬ ವ್ಯಕ್ತಿ ಅವನ ಅನುಕೂಲಕ್ಕೆ ತಕ್ಕಂಗೆ ಇದ್ದಾನೆ ಅಂದರೆ ಇರಲಿ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವಿದ್ದೀವಿ ಅಂದರೆ ನಾವು ಹಂಗೆ ಇರೋಣ ಅಷ್ಟೇ. ಯಾರನ್ನ ಯಾಕೆ ಚೇಂಜ್ ಮಾಡಿಬಿಟ್ಟು ನಾವು ಒಳ್ಳೆಯವ್ರು ಅನ್ನಿಸ್ಕೊಳ್ಳೋದೇನು ಬೇಡ. ಮೇಲೊಬ್ಬ ನೋಡ್ತಿರ್ತಾನೋ ಸಾಕು. ಇವಾಗ ಪ್ರೆಸೆಂಟು ನಮ್ಮ ಮನೆ, ನನ್ನ ಗಂಡನ ಮನೆ ಈ ರೀತಿ ಇದೆ. ತೋರಿಸ್ತಾ ಇದ್ದೀನಿ. ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಸೊಪ್ಪು ಗಿಪ್ಪೆಲ್ಲ ಹಾಕಿ, ಮನೆ ಮುಂದೆ ಅಲ್ಲೆಲ್ಲ ಚಪ್ಪಲಿ ಸ್ಟ್ಯಾಂಡು ಅದು ಇದು ಆಳು ಮೂಳು ಎಲ್ಲ ಇತ್ತು. ಅದರೊಳಗಡೆ ಪಲ್ಲಿಗಳು ಆಗಿರ್ಬೋದು, ಏನೇನೋ ಹೇಳಿದ್ನಲ್ಲ, ಇದ್ದಿದ್ದ ನೀರು ಅಲ್ಲೇ ಇದ್ದರೆ ಕೊಳಿತಾ ನಿಂತ್ಕೊಳ್ಳುತ್ತೆ, ಸ್ಮೆಲ್ ಬರುತ್ತೆ, ಪಾಚಿ ಕಟ್ಟುತ್ತೆ. ಹಂಗೆ ಹರಿತಾ ಇದ್ದಷ್ಟು ನೀರಿಗೆ ಒಳ್ಳೆಯದು, ಕುಡಿಯೋಣ ಅನಿಸುತ್ತೆ, ಸ್ನಾನ ಮಾಡೋಣ ಅನಿಸುತ್ತೆ, ಅಂದರೆ ಕೈ ಮುಗಿಯೋಣ ಅನಿಸುತ್ತೆ ಆ ನೀರಿಗೆ. ಹಂಗಾಗಿ ಆ ಥರ ಇರಬೇಕು. ಇಲ್ಲ ಅಂದರೆ ನಾವು ಅದೇ ಹೇಳಿದ್ನಲ್ಲ, ಕಿಟಕಿ ಹತ್ರ ಇದ್ದಿತ್ತವಳೆ ಹಂಗೆ ಇದ್ದರೆ ಏನೇನೋ ಹುಳ ಹುಪ್ಟೆ ಎಲ್ಲ ಬಂದು ಸೇರ್ಕೊತಾ ಇತ್ತು. ಎಲ್ಲ ಫುಲ್ಲೆಲ್ಲ ಚೇಂಜ್ ಮಾಡಿದೆ. ನಾನು ಎಲ್ಲಿರ್ತೀನಿ ಆವಾಗಲೇ ಹೇಳ್ದಂಗೆ ನಾನು ಅಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾನು ಕೆಲಸಗಳನ್ನ ಮಾಡ್ಕೊಳ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ. ಸದ್ಯಕ್ಕೆ ನಾನು ಅರಸೀಕೆರೆಗೆ ಸಿಸ್ಟಮ್ ಟ್ರೈನಿಂಗಿಗೆ ಅಂತ ಬರ್ತಾಯಿದ್ದೀನಿ. ಎಲ್ಲಿ ಅಂತ ಹೇಳಿದ್ರೆ ಇದು
ಅರಸೀಕೆರೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಆರ್ಯ ಕಂಪ್ಯೂಟರ್ ಸೆಂಟರ್ ಅಂತ ಇದೆ ಅರಸೀಕೆರೆಯಲ್ಲಿ. ಅಲ್ಲಿ ನಾನು ಟ್ರೈನಿಂಗ್ ಬರ್ತಾಯಿದ್ದೀನಿ. ಅಂದರೆ ಒಂದು 11 ಗಂಟೆ ಒಳಗಡೆ ಬಂದುಬಿಡ್ತೀನಿ. ಆಮೇಲೆ ಒಂದು 3 ಗಂಟೆ ತನಕ ಮಾಡಿ ಆಮೇಲೆ ನಾನು ಊರಿಗೆ ಬರ್ತೀನಿ. ಅಷ್ಟೊತ್ತವರೆಗೂ ಮಾಡ್ತೀನಿ ಅರಸೀಕೆರೆಯಲ್ಲೇ. 3 ಗಂಟೆ 3:30ವರೆಗೂ ಅರಸೀಕೆರೆಯಲ್ಲೇ ಇರ್ತೀನಿ. ಬೆಳಗ್ಗೆ 10:30 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 3:30ವರೆಗೂ ಅರಸೀಕೆರೆಯಲ್ಲೇ ಇರ್ತೀನಿ. ಅಂದರೆ ಟ್ರೈನಿಂಗಲ್ಲಿ ಕಂಪ್ಯೂಟರ್ ಟ್ರೈನಿಂಗ್, ಸಿಸ್ಟಮ್ ಟ್ರೈನಿಂಗ್ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಯಾರಾದರೂ ಅಕ್ಕಪಕ್ಕ ಹಳ್ಳಿಯವ್ರು ಇರ್ತಾರೆ ಅಥವಾ ಅರಸೀಕೆರೆಯಲ್ಲೇ ಇರ್ತಾರಲ್ವ, ಅವರಿಗೆ ನಾನು ಎಲ್ಲಿದ್ದೀನಿ ಏನು ಅನ್ನೋದೇನಾರು ಇದ್ದರೆ ಅಲ್ಲೇ ಇರ್ತೀನಿ, ಆಯಿತಾ. ಏನಾದರೂ ಮೆಸೇಜು ಏನಾದರೂ ಮಾಡೋಂಗಿದ್ರೆ ಮಾಡಿ ಕಮೆಂಟಲ್ಲಿ. ನಾನು ನನ್ನೇನಾರು ಮೀಟ್ ಮಾಡಬೇಕು ಅಂದರೆ ಮಾಡೋಣ ಅಷ್ಟೇ. ಕೆಲವರೆಲ್ಲ ಹೇಳ್ತಾ ಇರ್ತೀರಲ್ಲ, ಬನ್ನಿ ಅರಸೀಕೆರೆಯಲ್ಲಿ ನಮ್ಮ ಪಕ್ಕದಲ್ಲೇ ಮನೆ, ಈ ಥರ ಎಲ್ಲನೂ ಮಾರುತಿ ನಗರದಲ್ಲಿ ನಮ್ಮ ಮನೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅಂಥವ್ರಿಗೆ ಹೇಳಿದ್ದು. ಕೆಲವೊಂದೊಂದು ನನ್ನ ವಾಯ್ಸ್ ಕೇಳಿಸ್ತಾ ವೀಡಿಯೋಸಲ್ಲಿ ಕೂಡ ನಮ್ಮ ಮನೆ ಸುತ್ತಮುತ್ತ ಏನೇನಿದೆ ಅಥವಾ ನಮ್ಮ ಈಗಿನ ಪ್ರೆಸೆಂಟು ಜೀವನ ಶೈಲಿ ಯಾವ ರೀತಿ ಇದೆ ಅನ್ನೋದೆಲ್ಲ ನೀವು ವೀಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಕೊನೆಯದಾಗಿ ನಾನೊಂದು ಕೇಳ್ಕೊಳ್ಳೋದಿಷ್ಟೇ, ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋಗೆ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಮ್ಮದು ಅಂದರೆ ಹೈಫೈ ಜೀವನ ಏನಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಧ್ಯಮ ವರ್ಗದ ಜೀವನ ಯಾವ ರೀತಿ ಇರುತ್ತೆ, ಎಲ್ಲರೂ ಯಾವ ರೀತಿ ಜೀವನನ ಅಂದರೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ, ಆ ಥರ ಇರುತ್ತೆ. ಹಿಂಗೆ ದೇವರು ಯಾವ ರೀತಿ ನಮಗೆ ಕಷ್ಟಗಳಾಗಿರ್ಬೋದು ಸುಖಗಳಾಗಿರ್ಬೋದು ಕೊಡ್ತಾ ಇರ್ತಾನೆ, ಅದನ್ನು ನಾವು ಕೈಲಿಟ್ಕೊಂಡು ಹೋಗ್ತಾಯಿದ್ದೀವಿ ನಡೆಸ್ಕೊಂಡು. ಅದನ್ನು ಬೇರೆಯವ್ರಿಗೆ ಅಂದರೆ ಇತರರಿಗೆ ಯಾರಿಗೋ ಕೆಲವ್ರಿಗೆ ನಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ನಾವು ಕಷ್ಟಗಳನ್ನ ಯಾವ ರೀತಿ ಎದುರಿಸ್ತೀವಿ, ಅದನ್ನು ಮೋಟಿವೇಟ್ ಆಗಿ ಕೆಲವ್ರು ತೊಗೊಂಡಿರ್ತಾರೆ, ಅಂಥವ್ರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತೀನಿ. ನನ್ನ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಕೆಲವರು ಒಂದು 4 ಜನ ನನ್ನ ವೀಡಿಯೋಸ್ ನೋಡಿ ಮೋಟಿವೇಟ್ ಆಗ್ತಾರಲ್ವ, ಅದಕ್ಕಿಂತ ಒಳ್ಳೆ ಖುಷಿ ನನಗೆ ಇನ್ನೊಂದಿಲ್ಲ. ಮತ್ತು ಇನ್ನೊಂದು, ನಾನು ವೀಡಿಯೋಸ್ ಮಾಡ್ತಾ ಇರೋದು ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿ, ನನ್ನಲ್ಲೇನಿದೆ ಧೈರ್ಯ, ನನಗೆ ಗೊತ್ತಿಲ್ಲದಲೇ ಇರೋದು ಒಂದು 4 ಜನ ಗೊತ್ತಾಗಿದೆ ಅಂದರೆ ಅವ್ರಿಗೂ ಕೂಡ ಮೋಟಿವೇಟ್ ಆಗಿರುತ್ತೆ, ನನ್ನಿಂದಾಗಿ ಅವ್ರಿಗೂ ಒಂದು ಎಲ್ಪ್ ಆಗುತ್ತೆ ಅನ್ನೋದಾದರೆ ಆಗಲಿ. ಹಾಗೆಯೇ ನನ್ನ ಜೀವನ ಫಸ್ಟಿಂದನೂ ಹೆಂಗಿತ್ತು, ಮುಂದೆ ಹೆಂಗಿದೆ, ಇವಾಗ ಯಾವ ರೀತಿ ಪ್ರೆಸೆಂಟ್ ನಡೀತಾ ಇದೆ, ಅದೆಲ್ಲನೂ ಕೂಡ ಶೇರ್ ಮಾಡ್ಕೊಬೇಕು ಅಂತ ಆಸೆ, ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು, ಇವಾಗ ದುಡ್ಡು ಇಂಪಾರ್ಟೆಂಟು ಫ್ರೆಂಡ್ಸ್, ಮೇಯ್ನು ದುಡ್ಡೇ ಇಂಪಾರ್ಟೆಂಟು. ಒಂದು ಸಂಬಂಧ ಉಳಿಸ್ಕೋಬೇಕು ಅಂದ್ರೂ ಒಂದು ಮೇಯ್ನು ಹಣ ಇದ್ರೇ ನಮ್ಮನ್ನು ಒಂದು ಇವರಪ್ಪ ಇಂಥವ್ರು ಅಂಥವ್ರು ಅಂತ ನಮ್ಮ ರಿಲೇಷನಪ್ಪ ಅಂತ ಗುರುತಿಸ್ತಾರೆ. ಅದಕ್ಕೋಸ್ಕರ ನಾನು ವೀಡಿಯೋಸ್ ಹಾಕಿದ್ರೆ ನನಗೆ ದುಡ್ಡು ಬರುತ್ತೆ. ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಬೇರೆ ಯಾವುದಕ್ಕೆ ಹಂಗೆ ಮಾಡಬೇಕಾ ಹಿಂಗೆ ಮಾಡಬೇಕಾ ಇದನ್ನು ತೋರಿಸ್ಲೇಬೇಕಾ ಅನ್ನೋದೇನಿಲ್ಲ. ನಾನು ಕಷ್ಟಪಡ್ತೀನಿ, ನಾನು ವೀಡಿಯೋಸ್ ಮಾಡ್ಕೊತೀನಿ, ಎಡಿಟ್ ಮಾಡ್ಕೊತೀನಿ, ವಾಯ್ಸ್ ಓವರ್ ಕೊಡ್ತೀನಿ, ಅಪ್ಲೋಡಿಗೆ ಕಷ್ಟಪಡ್ತೀನಿ, ಅಪ್ಲೋಡ್ ಮಾಡೋದಕ್ಕೆ ಎಲ್ಲನೂ ಕೂಡ. ಈಗ ಮಕ್ಕಳು ಮರಿನೆಲ್ಲ ಅಲ್ಲಿ ಆಚೆ ಕಳಿಸಿ ಅಥವಾ ಅವ್ರನ್ನ ಸಮಾಧಾನ ಮಾಡಿಕೊಂಡು ನಾನು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಫ್ರೀ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡು ವಾಯ್ಸ್ ಓವರ್ ಕೊಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವ, ಎಡಿಟಿಂಗ್ ಎಲ್ಲನೂ. ಹಾಗಾಗಿ ತುಂಬಾ ಕಷ್ಟಪಟ್ಟು ಎಲ್ಲನೂ ಕೂಡ ಅಪ್ಲೋಡ್ ಮಾಡ್ತೀನಿ. ನಾನು ಕಷ್ಟಪಡ್ತಿರೋದು ಇದು ಒಂದು ಕೆಲಸ ತಕ್ಕನಾಗಿ ನನಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರುತ್ತೆ. ಅದು ನಿಮ್ಮಂಥ ವ್ಯೂವರ್ಸ್ ಎಷ್ಟು ಜನ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನನಗೆ USA ಇಂದ ಅಮೌಂಟನ್ನು ಹಾಕ್ತಾರೆ. ಹಾಗಾಗಿ ನಾನು ಒಬ್ಳಿಗೆ ಅಂತಲ್ಲ, ಯೂಟ್ಯೂಬ್ ಮಾಡಿ ಯಾರ್ಯಾರಿಗೆಲ್ಲ ಯೂಟ್ಯೂಬ್ ಕೈ ಹಿಡ್ದಿದೆ ಅಂಥವರಿಗೆ, ನನಗೂ ಕೂಡ ಕೈ ಹಿಡ್ದಿದೆ. ನಾನೇ ನೆಗ್ಲೆಕ್ಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಇನ್ನು ಮುಂದೆ ನೆಗ್ಲೆಕ್ಟ್ ಮಾಡಬಾರ್ದು. ದುಡಿಯೋ ದಾರಿ ನನ್ನ ಹತ್ರ ಇದೆ, ಬಟ್ ನಾನು ನೆಗ್ಲೆಕ್ಟಾಗಿ ತಗೊತಾ ಇದ್ದೀನಿ ಅಂತ ಅನ್ನಿಸ್ತು. ಹಾಗಾಗಿ ಇನ್ನು ಮುಂದೆ ಬೇರೆ ಯಾವುದೇ ಆಯ್ಕೆ ಇಲ್ಲ, ಕೆಲಸಕ್ಕೂ ಹೋಗೋದಿದೆ. ಅಂದರೆ ಸಿಸ್ಟಮ್ ಕಲಿತ್ರೆ ಯಾವುದೇ ಥರ ಲಾಸ್ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ ಸಿಸ್ಟಮ್ ಕಲಿಯೋಕ್ಕೆ. ಅದ್ರ ಜೊತೆ ವೀಡಿಯೋಸು ಕೂಡ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗನೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಊರಲ್ಲಿ. ಅರಸೀಕೆರೆಗೆ ಹೋದ ತಕ್ಷಣ ಪಟ್ ಅಂತ ಅಪ್ಲೋಡ್ ಆಗಿಬಿಡುತ್ತೆ, ಹಂಗಾಗಿ ಇವಾಗೇನು ತೊಂದರೆ ಇಲ್ಲ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ತಟ್ಟೆ ಇಡ್ಲಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.